राज्य सरकारी कर्मचारी संघ के जिलाध्यक्ष एवं प्रदेश उपाध्यक्ष राजेंद्र कुमार गौड़ा ने बताया कि 90 अंक प्राप्त करने वाले ग्रुप डी कर्मचारियों के बच्चों को शैक्षणिक रूप से आगे बढ़ने में आर्थिक दिक्कत आती है तो उनके लिए रिस्पांस प्लान तैयार किया जाएगा। गुरुवार को शहर के प्रेस हाउस में एक संवाददाता सम्मेलन को संबोधित करते हुए उन्होंने कहा कि सरकारी कर्मचारियों के बच्चे जो 10वीं पीयूसी कक्षा में शीर्ष रैंक प्राप्त करने के बाद अपने शैक्षणिक प्रवेश के लिए वित्तीय कठिनाइयों का सामना कर रहे हैं, उन्हें साधारण ब्याज दर पर शैक्षणिक ऋण प्रदान करना, सरकारी कर्मचारियों के सेवानिवृत्त होने पर उन्हें जवाब देने के लिए निःशुल्क नामांकन, महीने में एक बार कार्यालय में जाकर कर्मचारियों और अधिकारियों के बीच जाकर समस्याओं का तुरंत समाधान करने की योजना बनाई जाएगी। कैमरामैन पपुराज का कवरेज। ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಡಲಿ ಸರ್ ಅವರೇ, ಗೌರವಾಧ್ಯಕ್ಷರಂಥ ನಮ್ಮ ಬಸವರಾಜ್ ಜಕ್ಕ ಸರ್ ಅವರೇ, ಎಲ್ಲ ಮಾಧ್ಯಮದ ಸ್ನೇಹಿತರೆ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಉಳಿದ ಎಲ್ಲ ಮಾಧ್ಯಮದಲ್ಲಿ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಮೊದಲನೇದಾಗಿ ನಾನು ಇಲ್ಲಿವರೆಗೆ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀನಿ ಅಂತೇಳಿ ಆ ಒಂದು ಉದ್ದೇಶದಿಂದ ನಾನು ಇವತ್ತು ದಿವಸ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಜೊತೆಲಿ ಏನು ನಮಗೆ 16ನೇ ತಾರೀಕು ಚುನಾವಣೆ ನಡೀತಾ ಇದ್ದಾರೆ, ವೋಟರ್ಸ್ಗೆ ಕೂಡ ನಾನು ತಮ್ಮ ಮುಖಾಂತರ ಮನವಿ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ಕೂಡ ನಾನು ಓದ್ತಾ ಇದ್ದೀನಿ, ಸ್ವಲ್ಪ ತಾವು ಕೂಡ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಕಳೆದ 11 ವರ್ಷಗಳಿಂದ ನಾನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಕಳೆದ 3 ವರ್ಷದಿಂದ ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾಧ್ಯಕ್ಷನಾಗಿ ಕೂಡ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ ಎಷ್ಟು ನೌಕರ ಪರವಾಗಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು, ಮ್ಯಾಕ್ಸಿಮಮ್ ಆಗಿ 70-80% ನಾನು ಕೆಲಸ ಕಾರ್ಯಗಳು ಮಾಡಿದ್ದೇನೆ. ಇನ್ನೊಂದು ಕೆಲಸ ಕಾರ್ಯಗಳು ಸ್ವಲ್ಪ ಉಳಿದಿದ್ದಾವೆ, ಅವರು ಕೂಡ ಮಾಡಬೇಕಂತೇಳಿ ನಾನು ಮನದಾಳದ ಮಾತನ್ನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಿ ನೌಕರ ಭವನದ ನವೀಕರಣ ಕಾಮಗಾರಿ ಕೈಗೊಂಡು ಇಂದು ಜಿಲ್ಲೆಯ ನೌಕರರು ಹಾಗೂ ಇತರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗವಾಗುತ್ತಿರುವುದು ಒಂದು ಸ್ಕೀಮ್. ಪ್ರತಿ ವರ್ಷ ಪ್ರತಿ ತಾಲೂಕಿನ 15 ಜನ ಉತ್ತಮ ಕ್ಷಮತೆಯುಳ್ಳ ಶಿಕ್ಷಕರನ್ನು ಗುರುತಿಸಿ 120 ಶಿಕ್ಷಕರನ್ನು ಗೌರವಿಸಿದೆ. ಅಲ್ಲದೆ ಕರೋನಾ ವಾರಿಯರ್ಸ್ ಆಗಿ ಅಪರೂಪದ ಕೆಲಸ ನಿರ್ವಹಿಸಿದ ವೈದ್ಯರನ್ನು ಹಾಗೂ ಶುಶ್ರೂಷಕ ಅಧಿಕಾರಿಗಳನ್ನು ಗೌರವಿಸಿದೆ. ನೌಕರರ ಭವನದಲ್ಲಿ ಮಹಿಳೆಯರಿಗಾಗಿ ಹಾಗೂ ಪುರುಷರಿಗಾಗಿ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಿಸಿ ನೌಕರ ಹಿತವನ್ನು ಕಾಪಾಡಿದೆ. ಜಿಲ್ಲೆಯಲ್ಲಿ ಕೋವಿಡ್-19 ರೋಗದಿಂದ ಮರಣ ಹೊಂದಿರುವ ನೌಕರ ಕುಟುಂಬಕ್ಕೆ ಪರಿಹಾರ ಕೊಡಿಸಲಾಯಿತು. ಜಿಲ್ಲೆಯಲ್ಲಿ ನೌಕರ ಅಧಿಕಾರಿಗಳು ಸಾರ್ವಜನಿಕರಿಂದ ಮೇಲಾಧಿಕಾರಿಗಳಿಂದ ಕಿರುಕುಳ ನಿರ್ವಹಿಸಿದಾಗ ಅದನ್ನು ಖಂಡಿಸಿ ಪ್ರತಿಭಟಿಸಿ ಸಮಸ್ಯೆ ಇತ್ಯರ್ಥಗೊಳಿಸಲು ಪ್ರಯತ್ನಿಸಲಾಯಿತು. ಅದೇ ರೀತಿ ಕೆಜೆಡಿಯಿಂದ ಸಾಲ ಪಡೆಯುವಾಗ ಅನುಭವಿಸುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಕ್ರಮ ಜರುಗಿಸಿ ಬೇರೊಬ್ಬರ ಅಧಿಕಾರಿಗಳಿಗೆ ನಿಯೋಜಿಸಿ ನೌಕರ ಭಾವನೆಗಳಿಗೆ ಸ್ಪಂದಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕು ಘಟಕ ಬಾಕಿಯಲ್ಲಿ ನೌಕರ ಹಿತಕ್ಕಾಗಿ 2 ಕೋಣೆಗಳು ಪಡೆದು ನೌಕರ ಕಾರ್ಯಚಟುವಟಿಕೆಗಳಿಗೆ ಕ್ರಮ ಕೈಗೊಳಿಸಲಾಯಿತು. ಸರ್ಕಾರಿ ನೌಕರರ ಭವನದಲ್ಲಿ ಎಲ್ಲರಿಗೂ ಕುಡಿಯುವ ನೀರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಯಿತು. ರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯನ್ನು ಭಾಗವಹಿಸಲು ಜಿಲ್ಲೆಯಿಂದ ಹರಿಯಾಣ ಕುರುಕ್ಷೇತ್ರ ಈಕೆಲ ಬೀದರ್ 8 ಜನರನ್ನು ನಿರ್ವಹಿಸಿ ಗೌರವಿಸಿ ಬೀಳ್ಕೊಡುಗೆಲಾಯಿತು. ಅದೇ ರೀತಿ ನಮ್ಮ ಪ್ರತಿ ವರ್ಷ ಸರ್ಕಾರಿ ನೌಕರರಿಗೆ ಅತ್ಯುಕ್ತವಾದಂಥ 10,000 ಗೋಡೆ ಕ್ಯಾಲೆಂಡರ್ಗಳು ಮತ್ತು ಸಣ್ಣ ಪಾಕೆಟ್ ಡೈರಿಗಳು 15,000 10,000 ಕ್ಯಾಲೆಂಡರ್ಗಳು